ಮೋಕ್ಷಿತ ಅವರು ಒಳಗೆ ಹೋದ ಬಳಿಕ ಅವ್ರದ್ದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ. ಅವರು ಮಕ್ಕಳ ವಿಚಾರದಲ್ಲಿ ಮಕ್ಕಳ ಕಳ್ಳಿ ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದ್ದಾವೆ. ಆ ವಿಚಾರ ನಿಮ್ಗೆ ಹೊರಗೆ ಬಂದಾಗ ಗೊತ್ತಾಯ್ತಾ? ಆ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ. ಮೋಕ್ಷಿತಾ ಅವರು ನನಗೆ ಬಿಗ್ ಬಾಸ್ ಮನೇಲಿ ಪರಿಚಯ ಅನ್ನೋದಕ್ಕಿಂತ ಹೊರಗಡೆನೂ ಪರಿಚಯ ಆಗಿರ್ತಾರೆ. ಆ್ಯಂಡ್ ವಿ ವರ್ಕ್ ಇನ್ ದ ಸೇಮ್ ಚಾನಲ್. ಸೊ ಅವಾಗವಾಗ ಒಂದೊಂದು ಫಂಕ್ಷನ್ಸಲ್ಲಿ ಐ ಬಂಪ್ಡ್ ಇನ್ ಟು ಹರ್. ಆ್ಯಂಡ್ ನಾನು ಅವಳಿಗೆ ಹೇಳಿರ್ತೀನಿ ಕೂಡ, ಅವಳ ಹತ್ರ ಹೋಗಿ ನೇರವಾಗಿ ಹೇಳಿರ್ತೀನಿ, ನನ್ನ ತಾಯಿ ನಿಮ್ಮ ದೊಡ್ಡ ಫ್ಯಾನ್ ಅಂತಲೂ ಕೂಡ ಲಾಂಗ್ ಬ್ಯಾಕ್ ಹೇಳಿರ್ತೀನಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಪುನಃ ಪರಿಚಯ ಆಗ್ತಾರೆ ಆ್ಯಂಡ್ ವಿ ಕನೆಕ್ಟ್. ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ ನಮ್ಮಿಬ್ಬರ ಮಧ್ಯೆ. ಶೀಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್, ತುಂಬ ಒಳ್ಳೆ ಪರ್ಸನ್ನು. ಶಿಶಿರ್ ಬಗ್ಗೆ ನಾನು ಹೇಗೆ ಹೇಳಿದ್ನೋ ಹಾಗೆ ಮೋಕ್ಷಿತಾ ಅವರ ವ್ಯಕ್ತಿತ್ವ ಕೂಡ ಎಲ್ಲೂ ಬದಲಾವಣೆ ನನಗೆ ಕಾಣಿಸಿಲ್ಲ. ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗಂತ ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಹೊರಗಡೆ ಬಂದಾದ್ಮೇಲೆ ಒಂದಷ್ಟು ವಿಷಯನ ಒಂದು ವೇಗ ಕೇಳಿಸ್ಕೊಳ್ತೀನಿ ಅವ್ರ ಬಗ್ಗೆ. ಇನ್ ಡೀಟೇಲ್ ನನಗೆ ಗೊತ್ತಿಲ್ಲ ಏನು ನಡೆದಿದೆ ಏನಿಲ್ಲ ಅಂತ, ಬಟ್ ವೇಗಾಗಿ ಒಂದು ಸರ್ಫೇಸ್ ಲೆವೆಲ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಎವ್ರಿಬಡಿ ಹ್ಯಾಸ್ ಒನ್ ಸ್ಟೋರಿ, ಎವ್ರಿಬಡಿ ಹ್ಯಾಸ್ ಒನ್ ಪಾಸ್ಟ್. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ಏನೋ ಒಂದು ಸ್ಟೋರಿ ಇರುತ್ತೆ. ಇವಾಗ ಅವರು ಅದನ್ನೆಲ್ಲ ಅಷ್ಟು ವರ್ಷ ಆದಮೇಲೆ ದಾಟ್ಕೊಂಡು ಬಂದು ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಸೊಸೈಟಿಯಲ್ಲಿ ಒಂದು ಒಳ್ಳೆತನವಾಗಿ ಒಂದು ಕಲಾವಿದೆಯಾಗಿ ಗುರ್ತಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಅದು ಎಷ್ಟು ಜನಕ್ಕೆ ಪಾಸಿಬಿಲಿಟಿ ಇದೆ ಒಂದು ಒಳ್ಳೆತನದಲ್ಲಿ ಗುರ್ತಿಸ್ಕೊಳ್ಳೋಕ್ಕೆ? ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಇವತ್ತು. ಶಿ ಇಸ್ ವೆರಿ ಸ್ಟ್ರಾಂಗ್. ಸೊ ಈ ಒಂದು ಯಾವತ್ತೋ ನಡೆದಿರೋ ಒಂದು ಘಟನೆನ ಇಟ್ಕೊಂಡು ಇವಾಗ ಬೆಳಕಿಗೆ ತರುವಂಥ ಅಗತ್ಯ ಇಲ್ಲ. ಅವ್ರದ್ದು ಪಾಸ್ಟ್ ಅಷ್ಟೇ. ಇವಾಗ ನೋಡ್ತಾ ಇರೋ ಮೋಕ್ಷಿತ ರಿಯಲ್ ಮೋಕ್ಷಿತ. ನಿಮ್ದು ಏನು ಮುಂದೆ ಕಣ್ಮುಂದೆ ಕಾಣಿಸ್ತಾ ಇದ್ದಾರೋ ಅವ್ರು ರಿಯಲ್ ವ್ಯಕ್ತಿ. ಅವ್ರು ರಿಯಲ್ ಆಗಿ ಆಡ್ತಾ ಇದ್ದಾರೆ ಮನೆ ಒಳಗಡೆ. ನಾನು ಕಂಡಂತೆ ಅವ್ರು ಎಲ್ಲೂ ಫೇಕ್ ಮಾಡ್ತಾ ಇಲ್ಲ. ಎಲ್ರಿಗೂ ಒಂದು ಪಾಸ್ಟ್ ಇರುತ್ತೆ. ಅದು ನಿಜನೋ ಸುಳ್ಳು ಅವ್ರ ಬಗ್ಗೆ ನನಗೆ ಆ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನು ಕಂಡಂಥ ಮೋಕ್ಷಿತ ಟೂ ಗುಡ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.